ದಿನ ಭಾಳ ಕಳೆದೋದು. ಸಾರಿ, ನಾನು 13ನೇ ತಾರೀಕಿಂದನ 12ನೇ ತಾರೀಕಿಂದನ ಅಪ್ಡೇಟೇ ಮಾಡಿಲ್ಲ ನಿಮಗೆ. ನಮ್ಮ ಅರಕಲಗೂಡು ಜುಡಿಷಿಯರಿ ಕೋರ್ಟು ಕಚೇರಿಗಳ ಸುದ್ದಿ ಏನಪ್ಪ ಆಯ್ತಂದರೆ, 12ನೇ ತಾರೀಕು ಕೋರ್ಟಲ್ಲಿ ನಾವು ಹೋಗ್ತಾ ಇದ್ದೀನಿ ಅಂತ ನನ್ನ ಆಡಿಯನ್ಸಿಗೆಲ್ಲ ಹೇಳಿದೆ ಅಲ್ವಾ. ಅದೇನಾದ್ರು ಗೊತ್ತಾ, ಅನ್ಬಿಲಿಯಬಲ್. ಆ್ಯಸ್ ಎಕ್ಸ್ಪೆಕ್ಟೆಡ್ ನನ್ನ ಅನಿಸಿಕೆಯ ಪ್ರಕಾರ ಅಲ್ಲಿ ಯಾವುದೇ ಥರದ ಕ್ಯಾಮ್ರಾ ಆ್ಯಕ್ಟಿವೇಶನ್ ಇನ್ನೂ ಆಗಿರಲಿಲ್ಲ. ಇನ್ನೂ ಒಂದು ವಾರ ಹಿಡಿಯುತ್ತಂತೆ. ಎವ್ರಿ ಟೈಮ್ ನಾ ಕೇಳಿದ್ರೆ ಹಿಂಗೆ ಅಂತಾರೆ ಜನ. ಅಲ್ಲಿ ಎಲ್ಲರೂ ವಕೀಲರು, LLB ಹೋಲ್ಡರ್ಗಳು, ಶಿರಸ್ದಾರ್, ಕೋರ್ಟಿನ ಕಚೇರಿಯ ಕೆಲಸ ಮಾಡೋ SDAಗಳು, FDAಗಳು, ಇವರು ಕ್ಲರ್ಕ್ ಎಲ್ಲರೂ ವಾರ ಬೇಕು, 10 ದಿನ ಬೇಕು, ಹಿಂಗೆ ಹೇಳ್ತಾರೆ. ಅದು ನಡೆದಿದ್ದೇನು ಗೊತ್ತಾ? ಥೂ, ಆಶ್ಚರ್ಯನ ಸಿಟ್ಟ ನಾನು ಏನು ಮಾಡ್ಕೋಬೇಕ ನನಗೆ ಗೊತ್ತಿಲ್ಲ ಕಣ್ರಪ್ಪ ದೇವ್ರೆ. ಆಬ್ಜೆಕ್ಷನ್ಸು ಫೈಲ್ ಮಾಡಬೇಕಾಯ್ತು ನನ್ನ ಅಪೋನೆಂಟ್. ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿರೋ ಕೇಸಲ್ಲಿ ಪೊಲೀಸ್ ಆಫೀಸರ್ ಅಪ್ಪ ಕೃಷ್ಣಕುಮಾರ. ಈಗ ನಾನು ಹಿಂದಗಡೆ ಪೋಸ್ಟ್ ಮಾಡಿರೋ ವಿಡಿಯೋದಲ್ಲಿದೆ ನೋಡಿ, ಆ ಪೊಲೀಸ್ ಆಫೀಸರು 2008-9 ಹಂಗೆ ಕಾಣ್ತಿದ್ರು ಮಹಾಶಯರು. ಇಲ್ಲೀಗಲ್ ಕೆಲಸದಲ್ಲಿ ಇಂಡಲ್ಜ್ ಆಗಿದ್ರು, ವಿಡಿಯೋ ಕ್ಯಾಪ್ಚರ್ ಆಗಿತ್ತು. ಇದನ್ನೆಲ್ಲ ನಾನು SP ಶರತ್ಚಂದ್ರ ಅವರ ಗಮನಕ್ಕೆ, DC ಗಮನಕ್ಕೆ ಎಲ್ಲರಿಗೂ ತಂದಿದ್ದೆ. ಆದರೆ ಇವ್ರ ಮೇಲೆ ಯಾವುದೇ ಥರ ಕೇಸು ಮಾಡಲಿಲ್ಲ. ಯಾಕಂದ್ರೆ ಇವ್ರ ತಲೆ ಮೇಲ್ಗಡೆ ದೊಡ್ಡ ಪೊಲಿಟಿಷಿಯನ್ದು ಕೈ ಇತ್ತಂತೆ. ಹಳೆ ಕಾಲದಲ್ಲಿ ಅವ್ರು ಮಾಡ್ತಿದ್ದ ಅವರಿಗೆ ಕೆಲಸವಂತೆ. ಎಷ್ಟು ದೊಡ್ಡ ಪೊಲಿಟಿಷಿಯನ್ ಅಂದ್ರೆ ಕರ್ನಾಟಕಕ್ಕೆಲ್ಲ ಅವರು ಟಾಪ್ ಕಂಡ್ರಪ್ಪ. ಗೌಡರು ಪತ್ತೆ ಮಾಡ್ಕೊಳ್ಳಿ ಯಾರು ಅಂತ. ಈಗಾಗಲೇ ಸುಮಾರು ಸಲ ಅವ್ರ ಹೆಸರು ಹೇಳಿದ್ದೀನಿ ನಾನು ಎಷ್ಟೊಂದು ವಿಡಿಯೋಲಿ. ಸೊ ಇದು ಅವ್ರಿಗೆ ಮಾಡ್ತಿದ್ದು. ಅದಕ್ಕೆ ಅಂತಾರೆ ಕಲೆಕ್ಷನ್ ಬಿಸಿನೆಸ್ ಅಂತ ಏನು ಮಾಡ್ತಾರೆ ರಾಜಕಾರಣಿಗಳು ಆ ಥರ. ಹಾಗಾಗಿ ಇವ್ರಿಗೆ ಅವ್ರು ಮಾಡಿದ ಕೆಲಸ ಏನು ಅಂತ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ಕಾಣಿಸ್ತದೆ ನೋಡಿ, ಮಾಡ್ತಾ ಇದ್ದಿದ್ದೇನು ಅಂತ. ಫೋನಲ್ಲಿ ಮತ್ತೆ ಇನ್ನೂ ಇದೆ ಉದ್ದ ವಿಡಿಯೋಗಳು. ನಾನು ಏನಕ್ಕೆ ಸಣ್ಣದು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಆ ಒಂದೇ ಒಂದು ಇನ್ಸಿಡೆಂಟ್ದು ಜನಗಳ ಗಮನಕ್ಕೆ ಪೂರಾ ಕ್ರೈಮ್ ಅಲ್ಲಿ ಏನು ನಡೆದಿದೆಯೋ ಅದು ಬರಬೇಕು. ಹಿಂಗೆ ನೋಡ್ತಾ ಹಿಂಗೆ ಕಿವಿಗಳ ಉದ್ದನೇ ವಿಡಿಯೋ, ಇಲ್ಲೊಂಚೂರು ಅಲ್ಲೊಂಚೂರು ಎಲ್ಲೆಲ್ಲೋ ಹೋಗ್ಬಿಡ್ಬಾರ್ದಲ್ಲ. ಅದಕ್ಕೆ ಸಪ್ರೇಟಾಗಿ ಹಾಕ್ತಾ ಇರೋದು. ಸರ್ಕಲ್ ಇನ್ಸ್ಪೆಕ್ಟರ್ಗೂ ಹೇಳಿ ಬಂದೆ ನಾನು, ನೋಡಿ ಸರ್ ಕ್ರೈಮ್ ಕಾಣ್ತಾ ಇದ್ದಲ್ಲ ನಿಮ್ಮ ಕಣ್ಣಿಗೆ, ಅದೇನು ಕಾಣ್ತದೋ ಅದ್ರ ಮೇಲ್ಗಡೆ ಡಿಸಿಷನ್ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೇನೆ. ಇವರು PSIಗೆ ಫಾರ್ವರ್ಡ್ ಮಾಡಿ ಬಿಟ್ಟಾರೆ. PSI ಕಡೆಯಿಂದ ಇನ್ನೂ ಯಾವುದೇ ಥರ ಕ್ರೈಮು ಫೈಲ್ ಆಗಿಲ್ಲ. ಆಗಿದ್ದಿದ್ರೆ ನನ್ನ ಮೊಬೈಲ್ ನಂಬರ್ ಇಷ್ಟೊತ್ತಿಗೆ ಮೆಸೇಜ್ ಬಂದಿರ್ತಾ ಇತ್ತು, ಬಂದಿಲ್ಲ. ಸುಮೋಟೋ ಮಾಡಿದ್ರು ಬಂದಿರ್ತಾ ಇತ್ತು. ಯಾಕಂದ್ರೆ ಅವ್ರು ನನ್ನ ನಂಬರು ಅವ್ರ ಹತ್ರ ಮಸ್ತ್ ಇದೆ. ಲೆಡ್ಜರಲ್ಲಿ 28 ಕಡೆ ಆಲ್ಮೋಸ್ಟ್ ಹೋದಾಗೆಲ್ಲ ನಾನು ಅಲ್ಲಿ ಸ್ಟೇಷನ್ ವಿಸಿಟ್ ಮಾಡಿದ್ದೆ ನೋಡ್ರಿ. ಇವರಿಷ್ಟು ಜನ ಒಬ್ಬರು ಸಿಗ್ಲಿಲ್ಲ. ನನ್ನ ಕೆಲಸ ಇನ್ನೂ ವರ್ಷಾಂತರದಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಬರ್ದು ಬರ್ತೀನಿ ನಾನು. ದೊಡ್ಡವ್ರು ಬಂದು ನೋಡ್ಕೊತಾರನೋ ಅಂತ. ಇನ್ನು ಬರೋಕೆ ಎಲ್ಲ ದೊಡ್ಡವರು ಬಂದ್ರು ನೋಡೋಕ್ಕೂ ಇಲ್ಲ ಲೆಡ್ಜರು. ಯಾಕೆ ಬರ್ಸಿರ ಸ್ವಾಗತಗಾರರು ಲೆಡ್ಜರು ಅಂತ ನಾನು ಕೇಳಿದ್ದೀನಿ ಸುಮಾರು ಸಲ. ಮೆಸೇಜೇ ಮಾಡಿದ್ದೀನಿ ದೊಡ್ಡ ಮನುಷ್ಯರಿಗೆ. ರಿಪ್ಲೈನೂ ಮಾಡೋವಷ್ಟು ಕೇಪು ಇದಿಲ್ಲ ಅವ್ರಿಗೆ, ಟೈಮ್ ಇಲ್ಲ ಪಾಪ. ಅಷ್ಟೊಂದು ಕೆಲಸ ಮಾಡ್ತಾರೆ ನೋಡ್ರಿ ಪೊಲೀಸರು. ಅಲ್ಲ ಮೇಡಮ್ SP ನಾ ಹೇಳಕ್ಕೆ ಹೇಳಿದೆ, ASPಗೂ ಹೇಳಿದೆ, ನೀವು ನೋಡೋದೇ ಇಲ್ಲ ಅಂತ ಯಾಕೆ ಬರ್ತೀರ ಲೆಡ್ಜರ್ ನೋಡಿ. ಆಮೇಲೆ ಏನಾಯ್ತು, ಕ್ಯಾಮ್ರಾ ಆಕ್ಟಿವೇಶನ್ ಇಲ್ಲ ಅಲ್ಲಿ. ಅವರು ನನ್ನ ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗಿದ್ದ ನನ್ನ ಅಪೋನೆಂಟ್ಗಳು ಕೇಸ್ ನಂಬರ್ 135/1/2022 ಅಲ್ಲಿ ಚಾರ್ಜ್ ಶೀಟ್ ಆಗಿರೋದು. ಕ್ರೈಮ್ ಫೈಲ್ ಆಗಿದೆ ಯಾವಾಗ, 2017ರಲ್ಲಿ. 17ರಿಂದ 22 ತನಕ ಎಳೆದವ್ರು ನೋಡ್ರಿ. ಅಷ್ಟೊಂದು ದೊಡ್ಡ ಮನುಷ್ಯರ, ದೊಡ್ಡ ಇನ್ಫ್ಲೂಯೆನ್ಸ್ ಇರುವಂತ ಅಂದ್ರೆ ಆ ಸೀಮೆ ಕೇಸ್ಗಳನ್ನ ಮುಚ್ಚಾಕೋದ್ರಲ್ಲಿ ಪ್ರವೀಣ ಅನ್ನೋ ಲೆವೆಲ್ಗೆ ಅವರಿಗೆ ಎಲ್ಲ ಪೊಲಿಟಿಕಲ್ ಬ್ಯಾಕಪ್ ಎಲ್ಲ ಇರೋವಂಥ ಮನುಷ್ಯ ಕೃಷ್ಣಕುಮಾರ. ASI PSI ಆಗಿ ರಿಟೈರ್ ಆದವರು. ಏನೇನೆಲ್ಲ ಮಾಡಿದ್ದಾರೆ ಅವರು ಅಂದ್ರೆ ನಾ ಈಗಾಗಲೇ ಸುಮಾರು ಸಲ ಹೇಳಿದ್ದೀನಿ ನನ್ನ ವಿಡಿಯೋಗಳಲ್ಲಿ. ಯಾರು ಅಬ್ಸರ್ವ್ ಮಾಡಿಲ್ವೋ, ಯಾರು ಹಿಂದಗಡೆ ನನ್ನ ವಿಡಿಯೋಗಳ ನೋಡಿಲ್ವೋ, ಹುಡುಕೊಂಡು ತಡ್ಕಾಡ್ಕೊಂಡು ನಿಮಗೆ ನೋಡೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಮುಂದಕ್ಕೆ ಫಾಲೋ ಮಾಡಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಇರ್ತೀನಿ ಇವ್ರದ್ದು. ಯಾಕಂದರೆ ಈ ಕೇಸಿನ ಟ್ರಯಲ್ ಎವ್ರಿ ಡೇ ನಾನು ಅದು ನಡೆದಂಗೆ ನಾನು ರಿಪೋರ್ಟ್ ಮಾಡ್ತೀನಿ, ನಿಮಗೆ ನೋಡ್ಕೊಳ್ಳಿ. ಯಾಕಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಅದು. ಪೊಲೀಸರ ಮೇಲೆ ಪೊಲೀಸರ ಕಡೆಯಿಂದ ನಾನು ಚಾರ್ಜ್ ಶೀಟ್ ಫೈಲ್ ಮಾಡಿಸಿದ್ದೀನಿ. 2 ಜನ ಮಾಡಿಸಿದ್ರೆ ಇಲ್ಲಿ ತನಕ. ಎಷ್ಟೆಷ್ಟು ಜನ ಇದ್ದೀರಿ ಕಮೆಂಟ್ ಬಿಡಿ, ಕೈ ಎತ್ತಿ.
ಈ ವಿಡಿಯೋಗೆ. ಅವ್ರೇನು ಮಾಡಿದ್ರು ಗೊತ್ತಾ, ನಾನು ಹಿಂದಿನ ದಿನ ಅವರೆಲ್ಲ ಸಿಗೋವಾಗ ಮಾತಾಡಿಸ್ತಿರ್ತೀನಿ ಅವ್ರ ಕೋರ್ಟ್ ಹೊರಗಡೆ. ನಾನು ಸಿಗ್ನೇಚರ್ ಫೋರ್ಜರಿ ಮಾಡಿದ್ರಿ, ಯಾಕ್ರಿ ಮಾಡಿದ್ರಿ ಸರ್? ಅಲ್ಲ, ಯಾಕಾರು ಮಾಡಕ್ಕೋದ್ರಿ ಸರ್? ಪಾಪ ನಿಮ್ದೇನು ತಪ್ಪಿಲ್ವಾ? ಬೇರೆಯವ್ರ ಕಡೆಯಿಂದ ಮಾಡಿದ್ದ? ಅಯ್ಯ, ಬಂದ ಮೊದಲನೇ ರಿಯಾಕ್ಷನ್ ಏನಪ್ಪ ಅಂದ್ರೆ ನನಗೆ ದಂಗಾಗೋಗ್ಬಿಟ್ಟೆ ನಾನು. ಹಿಂಗೆ ತಾತ ಮುದ್ಕ ವಯಸ್ಸಾಗಿದೆ, ಇವ್ರು ಹೇಳಿದ್ರು, ಮತ್ ಯಾಕೆ ಫೈಲ್ ಮಾಡಿದ್ರಿ FIR ಅಂತ. ಅಯ್ಯೋ ಬಿಡ್ಬೇಕು ಇವ್ರ ಮೇಲೆ ಅನ್ನೋ ಥರ. ಛೇ, ಅಷ್ಟಕ್ಕೆ ನಾ ಬಿದ್ಬಿಡ್ತೀನಿ ಅಂತ ತಿಳ್ಕೊಂಡ್ರ? ಬೀಳಿಲ್ಲ ನಾನು. ಪ್ರೀವಿಯಸ್ ಹಿಯರಿಂಗ್ ಯಾವ್ದಿತ್ತು 12ನೇ ತಾರೀಕು, ಅದಕ್ಕಿಂತ ಮುಂಚೆ ಕಡೆ ಯಾವಾಗ ಸಿಕ್ಕಿದ್ರು ಅವ್ರು. ನಾನು ಹೇಳ್ದೆ, ನೀವು ಕೇಳಿದ್ರಿ ಅಲ್ವಾ ನಿಮ್ಮ ಅಡ್ವೊಕೇಟ್ ಕಡೆಯಿಂದ, ರೈಟಿಂಗ್ ಅಲ್ಲಿ ಬರೆದ್ರೆ ಆಗಂಗಿಲ್ಲ, ಟೈಪ್ ಮಾಡಿಸಿ ಕೊಡ್ಬೇಕು ನಮ್ಗೆ, ಇಲ್ದೆಲ್ಲ ಹೋದ್ರೆ ನಮ್ಗೆ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕಾಗಲ್ಲ. ಈಗ ಕೊಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಏನ್ರಪ್ಪ ನಿಮ್ದು ಹರ್ಡಲ್? ಹರ್ಡಲ್ ಅಂದ್ರೆ ಏನು ಅಡಚಣೆ ಇಡಬೇಕು ಅಂತಿದ್ದೀರಾ ಎಳಿಯಕ್ಕೆ, ಕೇಸ್ ಟ್ರಯಲ್ ಅಂತ ಕೇಳಿದ್ದೆ ನಾನು. ಅವರು ಸುಮ್ಮನೆ ಹಿಂಗೆ ಮಾತಾಡಿರ್ಲಿಲ್ಲ, ಅವ್ರ ಬಾಯಿಂದ ಮಾತೇ ಬರಲಿಲ್ಲ. ಅವ್ರ ಅಡ್ವೊಕೇಟು ಮಾತಾಡಕ್ಕಿಲ್ಲ. ಅವರು ಅಡ್ವೊಕೇಟು ಅಷ್ಟೇ ಹೋಗ್ಬಿಟ್ಟು, ನಾನು ಒಡೋಗಿ ಕೋರ್ಟ್ ಹಾಲ್ ಮುಂದೆಗಡೆ ಜಡ್ಜ್ ಮುಂದೆ ನಿಂತ್ಕೊಳ್ಳೋಕೆ ಮುಂಚೆಗಡೆ ಅಂತ ಏನೋ ಹೇಳಿರ್ತಾರೆ ಜಡ್ಜಿಗೆ, ಅವ್ರಿಗೆ ಅಷ್ಟೇ ಮಾತಾಡಕ್ ಬರೋದು. ಓಪನ್ ಕೋರ್ಟ್ ಅಂತ ಕೂಗಿದ್ರೆ ಓಪನ್ನೇ ಇಲ್ಲ ಅದು ಕೋರ್ಟ್ ಯಾರಿಗೂ. ಸುಮ್ಮನೆ ಕಳ್ಳ ವ್ಯವಹಾರ ಒಳಗಡೆ. ಕ್ಯಾಮರಾ ಇಲ್ವಲ್ಲ ಅಲ್ಲಿ, ನಡೆಯುವಂತೆ ಕಳ್ಳ ವ್ಯವಹಾರ ನೋಡ್ರಪ್ಪ ಅಂತ ಹೈಕೋರ್ಟ್ ಗಮನಕ್ಕೆ ತರಕ್ಕೆ ನನಗೆ. ಇನ್ನೂ ಕ್ಯಾಮ್ರಾ ಇಲ್ಲ. ಇವರೇನೋ ಪಿಸ 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 ಅಂದಿದ್ರು, ಅವ್ರೇನೋ ಕಿಟಿ 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 ಅಂತ ನಮ್ಮ ಜಡ್ಜ್ ಮೇಡಮ್ ಚಂಪಾಶ್ರೀ ಅವರು ಪೇಪರ್ ಮೇಲೆ ಗೀಚ್ತಾ ಇದ್ರು. ನಾನಂದೆ, ಮೇಡಮ್ ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ? ನೀವು ನಿಮ್ಗೂ ಅವ್ರಿಗೂ ಮಧ್ಯೆ ಏನೋ ನಡೀತಿದೆ, ನೀವೇನೋ ಮಾಡ್ತಿದ್ದೀರಿ, ಇವರೇನೋ ಹೇಳಿದ್ರು, ನಮ್ಗೇನೋ ಗೊತ್ತಾಗಿಲ್ಲ, ನಾನು ಇಲ್ಲಿ ನಿಂತಿದ್ದೀನಿ. ಕಂಪ್ಲೇನೆಂಟ್ ನಾನು, ಪಾರ್ಟಿ ಇನ್ ಪರ್ಸನ್. ಪೊಲೀಸು ಮತ್ತೆ ಪ್ರಾಸಿಕ್ಯೂಷನ್ ಮೇಲ್ಗಡೆ ನಂಬಿಕೆ ಇಲ್ಲ ಅಂತಂದ್ಬಿಟ್ಟು ಇಬ್ಬರನ್ನು ಸೈಡಿಗೆ ಒಗಾಸಿ ಬಂದಿರೋಳು ನಾನು. ಅಂತದ್ರಲ್ಲಿ ನನ್ನ ಗಮನಕ್ಕೆ ಬರದಲ್ಲ ಏನು ಬರೀತಿದ್ರಿ ನೀವು ಪೇಪರ್ ಮೇಲೆ ಹೇಳಿ ನನಗೆ. ಓಪನ್ ಕೋರ್ಟ್ ಅಂದ್ರೆ ಓಪನ್ನೇ ಓಪನ್, ಸೂಪರ್ ಓಪನ್, ಏನು ಬಚ್ಚಿಡೋಂಗಿಲ್ಲ ಮುಚ್ಚಿಡೋಂಗಿಲ್ಲ. ಆ ಕ್ಷಣದಲ್ಲಿ ಏನ್ ನಡೀತಾ ಇರ್ತದೋ ಅದು ನಮ್ಮ ಗಮನಕ್ಕೆ ಬರಬೇಕು ಅಂತ ಅನ್ಬಿಟ್ಟು ಕೇಳಿದ್ರೆ, ಕಡೆಗೂ ಇವ್ರೇನು ಹೇಳಲಿಲ್ಲ ಕಣ್ರಪ್ಪ, ಹೇಳಲೇ ಇಲ್ಲ. ನಾನು ಅದು ಆರ್ಡರ್ ಶೀಟ್ ಫೈಲ್ ಅದನ್ನು ಕೊಡಿ ಓದ್ಕತೀನಿ ನಾನು, ಅದೇನು ಬರ್ದಿದ್ರು ನೀವು ಅದಾದ್ಮೇಲೆ ಅದನ್ನೂ ಕೊಡ್ಲಿಲ್ಲ. ಒಡೆಯವ್ರು ಚೀರಿದಾರ ಹತ್ರ ಬಂದ್ಬಿಟ್ಟು ನಾ ಕೇಳಿದ್ರೆ, ತರಿಸ್ರಿ ಮೇಡಮ್, ಕೇಸ್ ಹಿಯರಿಂಗ್ ಆಯ್ತಲ್ಲ ಈಗ ತರಿಸಿ ಇದನ್ನ ನಾನು ಓದ್ಕೋಬೇಕು ಇಲ್ಲಿ ಅಂತ. ಮೇಡಮ್ ನನ್ನ ಕೈಯಲ್ಲಿ ಯಾವ ಪವರ್ ಇಲ್ಲ, ಯಾರಿಗೆ ಕೇಳ್ಬೇಕು ಅವ್ರಿಗೆ ಕೇಳ್ಕೊಳ್ಳಿ. ಕೇಳ ಬಂದಾಯ್ತಲ್ಲ ಕೋರ್ಟ್ ಹಾಲೊಳಗಡೆ, ಜಡ್ಜ್ ಮೇಡಮ್ ಮಾತಾಡೋದಿಲ್ಲ, ಏನ್ ಮಾಡೋದು ಅಂತ ಅಂದ್ಬಿಟ್ಟು. ಈಗ ಆಮೇಲೆ ಅಯ್ಯೋ ದೇವ್ರೆ, ಈ ಭಂಡತನದ ಪರಮಾವಧಿ ಮೀರಿದಂತ ಜನಗಳ ಹತ್ರ ಏನು ಮಾತಾಡ್ತ ಕಡೆ ನೋಡೋಣ ತಡಿ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಾಕಿ ಇರೋ ಕೇಸ್ ವಿಚಾರಗಳೆಲ್ಲ ಮುಗಿಸ್ಕೊಬರೋಣ ಅಂತ ಅಲ್ಲಿ ಹೋಗಿ ಸುಮ್ಮನೆ ತಡಿ ಏನಾರು ಎಡಿಟ್ ಮಾಡೋರು ನೋಡೋಣ ಈ ಕೋರ್ಟ್ಸಿಗೆ ಅಂತ. ಈ ಕೋರ್ಟ್ಸ್ ಅಂತ ಆ್ಯಪ್ ಏನಿದೆ ಅದ್ರೊಳಗಡೆ ನಮ್ಮ ಕೋರ್ಟಿಂದ ಬಿಸಿನೆಸ್ ಎಲ್ಲರೂ ಪೂರಾ ಪ್ರಪಂಚದ ಇಡೀ ಯಾರ್ಯಾರ ಜನ ನೋಡ್ಕೋಬಹುದು. ಅದ್ರೊಳಗಡೆ ನೀವು ನೋಡ್ಕೋಬಹುದು. ನೋಡಿ ಹೋಗ್ಬಿಟ್ಟು ಅದ್ರೊಳಗಡೆ ಅಟ್ಟರ್ ನಾನ್ಸೆನ್ಸ್ ಬಂದು, ಅದಕ್ಕೇನೆ ನಾನ್ಸೆನ್ಸೆ ಎಲ್ಲ ಸಣ್ಣ ಪುಟ್ಟ ಜನಗಳಿಗೆಲ್ಲ ಗೊತ್ತಾಗೋದಿಲ್ಲ. ಇಂಗ್ಲೀಷಲ್ಲಿ ಯಾರು ನ್ಯಾಯ ನೀತಿಲಿ ಪಾಠ ಓದ್ಕೊ ಬಂದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಅದ್ರೊಳಗಡೆ ಬರ್ದಾರೆ ತಪ್ಪು ಗ್ರಾಮರಲ್ಲಿ ಇಂಗ್ಲೀಷು ಏನಂತ ಬರ್ದಾರೆ, ಮ್ಯಾಟರ್ ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಕ್ಲೈಂಟ್ಗೆ ಕೋರ್ಟಿಗೆ ಬರೋಕ್ಕಾಗ್ದಿಲ್ಲ ಇರೋದಕ್ಕೆ ಕ್ಷಮಿಸಿ ಅಂತ ಅಂದ್ಬಿಟ್ಟು ಎಕ್ಸಂಪ್ಷನ್ ಪಿಟಿಷನ್ ಏನು ಫೈಲ್ ಮಾಡ್ತಾರಲ್ಲ, ಯಾಕೆ ಬರೋಕ್ಕಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಅದ ಬರ್ದಾರಂತೆ. ಅದನ್ನ ಅಕ್ಸೆಪ್ಟೆಡ್ ಅಂಡ್ ಪರ್ಸ್ಯೂಡ್ ಪರ್ಸ್ಯೂಡ್ ಅಂತ ಬರೋದು ಸಾಕಾಗಿತ್ತು. ಅಂದ್ರೂ ಅವ್ರು ಮೇಡಮ್ ಎರಡೆರಡು ಸಲ ಬರ್ತಾರೆ. ಅದೇನು ಗೀಜಿರೋದು ಅವ್ರ ತಪ್ಪೋ ಅಥವಾ ಟೈಪ್ ಮಾಡಿರೋದು ಸ್ಟೆನೋ ತಪ್ಪೋ, ಯಾರ್ದೋ ಅವ್ರದ್ದಾಗೆ ತಪ್ಪು. ಗೀಜಿರೋದು ಅಳ್ಸಕ್ಕಾಗೋದಿಲ್ಲ ಅವ್ರಿಗೆ, ಆಗ್ತದೆ ಎಲ್ಲ ಅವ್ರವ್ರ ಒಳಗಡೆ ಜನಗಳಲ್ವಾ. ಇನ್ನೊಂದು ಶೀಟ್ ಬರ್ಕಾರ್ತಾರೆ ಕರೆಕ್ಷನ್ ಮಾಡ್ಕೊಂಡು. ಅದೇ ಈ ಕೋರ್ಟ್ಸ್ ಎಲ್ಲ ಅಪ್ಲೋಡ್ ಏನಾಗಿದೆಯೋ, ನಾನೇನು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನೋ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಡೆಲ್ಲಿದದು ಏನು ಡೇಟಾಬೇಸ್, IT ಪೊಲೀಸ್ IT ಅಂತ ಹೆಂಗಿರ್ತದಲ್ಲ ಹಂಗೆ ಕೋರ್ಟಿಂದ IT ಅದು ಡೆಲ್ಲಿಲಿ ಇರ್ತದೆ. ಅದನ್ನ ಆಲ್ಟರ್ ಮಾಡಬೇಕು. ಒಂದ್ಸಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರು ಇಂಟರ್ನೆಟ್ಗೆ, ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅದನ್ನ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಅದನ್ನ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ PDJ ಅಂತ ಯಾರು ಇರ್ತಾರೆ, ಡಿಸ್ಟ್ರಿಕ್ಟ್ಗೆ ಟಾಪ್ ಜುಡಿಷಿಯಲ್ ಆಫೀಸರ್, ಅವರು ಏನ್ ಮಾಡ್ಬೇಕು, ಸಿಗ್ನೇಚರ್ ಮಾಡಿ ಪೇಪರ್ ವರ್ಕ್ ಮಾಡಿ, ಹೌದು ಇಲ್ಲೊಂದು ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ ನಮ್ಮ ಜುಡಿಷಿಯಲ್ ಆಫೀಸರ್ಗಳಿಂದ, ಕರೆಕ್ಷನ್ ಮಾಡ್ರಿ ಇದನ್ನ ಅಂತ ಅಂದ್ಬಿಟ್ಟು ಆಮೇಲೆ ಅಷ್ಟೇನೆ ಅದನ್ನ ಕರೆಕ್ಷನ್ ಮಾಡೋಕ್ಕಾಗೋದು. ಇನ್ನೇನೋ ಮಾಡಿದ್ರು ಮಾಡ್ತಾರೆ, ಯಾಕಂದ್ರೆ ಆ ಥರ ಆಗಿದೆ ಅವ್ರದ್ದು. ಮ್ಯಾಟರ್ ಏನಪ್ಪ ಅಂತ ಹೇಳಿದ್ರೆ ಅವ್ರು ಮಾಡಿರೋದು ಬರ್ದಾರೆ. ಇವರು ಅಕ್ಯೂಸ್ಡ್ ಯಾರಿದ್ದಾರಲ್ಲ, ನನ್ನ ಸಿಗ್ನೇಚರ್ ಫೋರ್ಜ್ ಮಾಡಿರೋ ಕೃಷ್ಣಕುಮಾರ,
ಒಂದು ನಿಮಿಷ ಇರಪ್ಪ. ಕೃಷ್ಣಕುಮಾರ, ಆಮಾರಾಯರಿಗೆ ಬ್ರೈನ್ ಅಟ್ಯಾಕ್ಡ್ ಬೈ ಬ್ರೈನ್, ಏನು ಬರ್ದವ್ರಿ ಜಂಕ್ ಕಂಡ್ರಪ್ಪ, ಬ್ರೈನ್ ಅಟ್ಯಾಕ್ ಆಗಿದೆ ಅವರಿಗೆ ಅಂತ ಬರ್ದವ್ರೆ. ಇಷ್ಟೇ ಬರ್ದವ್ರಿಗೆ. ಅವ್ರಿಗೆ ಮೆಡಿಕಲ್ ಟರ್ಮ್ ಬರೋದಿಲ್ಲ, ಅವರಿಗೆ ಒಂದು ಮೆಡಿಕಲ್ ಟರ್ಮಿನಾಲಜಿನೇ ಬರೋದಿಲ್ಲ. ಅದು ಬರ್ದಿರೋ ಡಾಕ್ಟರ್ ಅಲ್ವೇ ಅಲ್ಲ. ಡಾಕ್ಟರ್ ಆಗಿದ್ರೆ ಅಂತ ಅಟ್ರ್ ನಾನ್ಸೆನ್ಸ್ ಇಂಗ್ಲೀಷ್ ಬರಿತಾ ಇರಲಿಲ್ಲ, ಕರೆಕ್ಟಾಗಿ ಬರೀತಾ ಇದ್ರು. ನರರೋಗ ತಜ್ಞರು ಬರಿಬೇಕಾಗಿರುವಂಥ ಮಹಾ ದೊಡ್ಡ ಅದು ವಿಚಾರ. ಅಂಥದ್ರಲ್ಲಿ ಇವ್ರು ಬರ್ದವ್ರೆ ಬ್ರೈನ್ ಅಟ್ಯಾಕ್ಲ ಏನ್ಲ ಹಿಂಗಂದ್ರೆ ಅಟ್ಯಾಕ್ಡ್ ಬೈ ಸಫರ್ಡ್ ಬೈ ಅಲ್ಲ, ಹಂಗೆ ಬರದೇ ಇಲ್ಲ ಅವರು. ಏನೋ ಅಟ್ರ್ ನಾನ್ಸೆನ್ಸ್ ಬರ್ದಾರೆ ನೋಡ್ರಿ. ಅದನ್ನ ಯಾರು ಪತ್ತೆ ಮಾಡ್ತೀರೋ ನೀವು, ಅಲ್ಲಿ ಏನು ತಪ್ಪು ಇಂಗ್ಲೀಷ್ ಗ್ರಾಮರ್ ಇದೆಯೋ ನೀವು ರಿಯಲಿ ರಿಯಲಿ ಗುಡ್ ಇನ್ ಇಂಗ್ಲೀಷ್ ಅಂತ ಅರ್ಥ ಆಯ್ತೆ. ಇಲ್ದಲ್ಲ ಹೋದ್ರೆ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ನಾನು ನಿಮಗೆ ಪತ್ತೆ ಮಾಡೋಕ್ಕಾಗದೆ ಹೋದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸ್ಕ್ರೀನ್ಶಾಟ್ ಅಲ್ಲಿ ಶೇರ್ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ವಿಡಿಯೋಗೆ ಚಾಟಲ್ಲಿ ತಪ್ಪಾಗಿದೆ ಒಟ್ಟಿಗೆ ಅವಳಿಗೆ ಅವರು ಕನ್ವೇ ಮಾಡಕ್ಕಂತ ಹೊಂಟಿದ್ದು ಅಂದ್ರೆ ಕೋರ್ಟಿನ ಗಮನಕ್ಕೆ ತರಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವರಿಗೆ ತಲೆಬುರುಡೆಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಕೋರ್ಟಿಗೆ ಬರೋಕ್ಕಾಗಿಲ್ಲ ಅಂತ ಹೇಳೋ ವಿಚಾರಕ್ಕೆ, ಈಗ ಹಾರ್ಟ್ ಅಟ್ಯಾಕ್ ಅಂತಾರಲ್ಲಪ್ಪ ಹಂಗೆ ಇವರಿಗೆ ಈ ಸಲ ಬ್ರೈನ್ ಅಟ್ಯಾಕ್ ಆಗಿದೆ ಅಂತ ಬರ್ದವ್ರೆ. ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಕ್ಕೆ ನಮಗೆ ಟೈಮು ಕೊಡಿ ಅಂತ ಅನ್ಬಿಟ್ಟು ಪ್ರೇಯಿಂಗ್ ಫಾರ್ ಟೈಮ್ ಅಂತ ಏನಂತಾರೆ ಅದನ್ನ ಬರೀತಾರೆ. ಹಂಗೆ ಬರೆಯೋದು, ಸಮಯಾವಕಾಶ ಕೇಳಲಾಗಿದೆ ಅಂತಾರೆ ಕನ್ನಡದಲ್ಲಿ. ಹಿಂಗೆ ಬರಿಬೇಕು ಅವರು, ಬರೆಯಕ್ಕಿಲ್ಲ. ಆದ್ರೆ ಎಲ್ಲ ಇಂಗ್ಲೀಷ್ ಬರ್ದಲ್ಲ ಹೋದ್ರು ಇಂಗ್ಲೀಷ್ ಎಲ್ಲ ಗಿತ್ತಾರೆ, ಆಯ್ತಾ? ಹಿಂಗೆ ತಪ್ಪ ಇಂಗ್ಲೀಷ್ ಅದು ತಪ್ಪೆ ಎಂಟರ್ ಮಾಡ್ತಾರೆ. ಸ್ಟೆನೋಗಳಿಗೆ ಇಂಗ್ಲೀಷ್ ಬರ್ದವ್ರು ಅವರು ಸ್ಟೆನೋಗಳು ತಪ್ಪೆ ಎಂಟರ್ ಮಾಡ್ತಾರೆ. ಆ ತಪ್ಪೆ ಡೇಟಾ ರಾಂಗ್ ಇಂಗ್ಲೀಷ್ ವಾಲ ಡೇಟಾ ಡೆಲ್ಲಿ ಡೇಟಾಬೇಸ್ ಅಲ್ಲಿ ಕೂತ್ಕೊಳ್ತಾ ನೋಡ್ರಿ, ಪರದೇಶದಲ್ಲಿರೋ ಜನಗಳೆಲ್ಲರೂ ಓದ್ಕೋತಾರೆ. ಎಷ್ಟು ನಗ್ತಾರೋ ನೋಡ್ರಿ ಇಂಡಿಯಾದಲ್ಲಿರೋರು ಈ ತರ ಇಂಗ್ಲೀಷ್ ಬರೋದು ಅಂತ ಅನ್ಬಿಟ್ಟು. ಅದು ಜುಡಿಷಿಯಲ್ ಆಫೀಸರ್ ಬರ್ದಿರೋದು ಅಂದ್ರೆ ಏನರ್ಥ? ಅಲ್ಲ, ನಮ್ಮ ಜುಡಿಷಿಯಲ್ ಆಫೀಸರ್ಗಳಿಗೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಪ್ರಪಂಚದಲ್ಲಿ ಇರೋ ಜನ ಇಲ್ಲ ಅಂತ ಹೇಳಿದ್ರೆ ನ್ಯಾಯ ನೀತಿಲಿ ಇಂಗ್ಲೀಷ್ ಬರೆಯೋಕ್ಕಾದ್ರೆ ಬರೀಬೇಕು. ಇಲ್ದಲ್ಲ ಹೋದ್ರೆ ಅಚ್ಚ ಕನ್ನಡದಲ್ಲಿ ಬರೀರಪ್ಪ, ಬರೀರಿ. ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂತ ಓಟೋ ಕಿರ್ಚ್ಕೋತೀರಿ ಒಟ್ಟಾಳ್ ನಾಗರಾಜ್ ಜನ. ಕನ್ನಡಲೇ ಬೇಕೇ ಬೇಕು ಅಂತ ಏನಿಲ್ಲ, ಯಾಕೆಂದ್ರೆ ಹೈಕೋರ್ಟ್ ಅಲ್ಲಿ ನಡೆಯೋದೆಲ್ಲ ಇಂಗ್ಲೀಷ್. ನಾಗಪ್ರಸನ್ನ ಅವ್ರೇನ್ರಿ ಅವಳ ಭಾಷೆಯಲ್ಲಿ ಮಾತಾಡ್ತಾರೆ. 90% ಇಂಗ್ಲೀಷಲ್ಲೇ, 90% ಭಾಗ ಇಂಗ್ಲೀಷಲ್ಲೇ. ಪರ್ಸೆಂಟ್ ಅನ್ನಕ್ಕೆ ಏನಂತಾರೆ ಕನ್ನಡದಲ್ಲಿ, 100ಕ್ಕೆ 99 ಭಾಗ ಇಂಗ್ಲಿಷ್ ಭಾಷೆಯಲ್ಲೇ ನಡೆಯೋದು ವ್ಯವಹಾರ ಹೈಕೋರ್ಟಲ್ಲಿ. ಅಂದ್ರೂ ಅವ್ರು ಹೇಳ್ತಾರೆ ಇಲ್ಲಿ ನನ್ ಕನ್ನಡ ಬರುತ್ತೆ, ಕನ್ನಡದಲ್ಲಿ ಕನ್ನಡದಲ್ಲೇ ಅವ್ರು ಮಾತಾಡೋದು. ಆದ್ರೂ ಅವ್ರಿಗೆ ಸ್ಟೆನೋಗೆ ಡಿಕ್ಟೇಟ್ ಮಾಡೋದೆಲ್ಲ ಇಂಗ್ಲೀಷ್, ಕನ್ನಡದಲ್ಲಿ ಮಾಡೋದಿಲ್ಲ ಅವರು. ಯಾಕಂದ್ರೆ ನನಗೆ ಹೆಂಗಿದೆಯಲ್ಲ ಪ್ರಾಬ್ಲಮ್ಮು, ಕನ್ನಡ ಬರುತ್ತೆ ನಂಗೆ, ಅಯ್ಯೋ ಚಂದ ಬರುತ್ತೆ, ಆದ್ರೆ ಬರಿಬೇಕು, ಯಾರಿಗೋ ಹೇಳ್ಬೇಕು, ಏನೋ ವಿಚಾರ ಮುಟ್ಟಿಸ್ಬೇಕು ಇನ್ನೊಬ್ರಿಗೆ ಅಂತ ಹೇಳಿದ್ರೆ ಬಹಳ ಕಷ್ಟ ಕಣ್ರಪ್ಪ. ಹಂಗೇನೆ ನಾಗಪ್ರಸನ್ನ ಅವ್ರನ್ನು ಡಿಕ್ಟೇಟ್ ಮಾಡೋದು ಇದಕ್ಕೇನೆ, ಇಂಗ್ಲೀಷಲ್ಲೇನೆ. ಬಾಕಿ ಜಡ್ಜ್ಗಳು ಮಾಡೋದು ಇಂಗ್ಲೀಷಲ್ಲೇನೆ. ಹೈಕೋರ್ಟಲ್ಲೆಲ್ಲ ನಡೆಯೋದು ಇಂಗ್ಲೀಷೇ, ಆಯ್ತಾ? ಆದ್ರೆ ತಪ್ಪಲ್ಲ. ಅವ್ರು ಎಂತ ಕ್ಲಾಸಿಕ್ ಇಂಗ್ಲೀಷ್ ಮಾತಾಡ್ತಾನೆ ಅಂತ ಕೇಳಿಸ್ಕೊಳ್ಳಿ ಒಂದ್ ಸ್ವಲ್ಪ. ಯೂಟ್ಯೂಬಲ್ಲಿ ಒಂದು ಖಂಡದ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಫಾಲೋ ಮಾಡಕ್ಕಂತ ಹೋದ್ರೆ. ಯಾಕಂಗ್ ಬರೀತಾರೆ ಇಂಗ್ಲೀಷಲ್ಲಿ? ಅವ್ರಿಗೂ ಇದೆ ರೀಸನ್. ಯಾಕಂದ್ರೆ ಅಲ್ಲಿಂದ ಯಾರು ಸುಪ್ರೀಂ ಕೋರ್ಟಿಗೆ ಹೋದ್ರು ಅಪೀಲು ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕುಂತಿರೋ ಜನಕ್ಕೆ ಕನ್ನಡ ಅರ್ಥ ಆಗೋದಿಲ್ಲ. ಅದಕ್ಕೆ ಅವ್ರು ಇಂಗ್ಲೀಷಲ್ಲಿ ಎಲ್ಲ ಡಾಕ್ಯುಮೆಂಟೇಶನ್ ಮಾಡ್ಕೋತಾರೆ. ಅದೇ ಹಿಂಗ್ ಬರ್ದಾರೆ ಬ್ರೈನ್ ಅಟ್ಯಾಕ್ ಆಗಿದೆಯಂತೆ. ಅದಕ್ಕೆ ಅಲ್ಲ, ಇವ್ರ ಕಷ್ಟ ನಾನ್ ಕೇಳಿರ್ತಿದ್ದೆ. ಆ ಜಡ್ಜಿ ಜೋರಾಗಿ ಅಲ್ಲೇ ಹೇಳಿದ್ದಿದ್ರೆ, ಆಯ್ತಾ, ಅಲ್ಲೇ ಕೋರ್ಟ್ ಹಾಲಲ್ಲೇ ಹೇಳಿದ್ರೆ ಕೇಳ್ತಿದ್ದೆ, ಸರ್ ಮೇಡಮ್ ಅಲ್ಲ ಅದಕ್ಕೇನಂತಾರೆ, ಇವ್ರ ಅಕ್ಯೂಟ್ ಜನಗಳಿಗೆ ಕೋರ್ಟಿಗೆ ಬರಕ್ಕೆ ಬ್ರೈನ್ ಅಟ್ಯಾಕ್ ಆಗಿದೆ ಪಾಪ ಚೀಚಿ ಅವ್ರ ಲ್ಯಾಂಗ್ವೇಜ್ ಅಲ್ಲಿ. ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಎಪಿಲೆಪ್ಸಿ ಅಂತಾರೆ, ಇಲ್ದವ್ರೆ ಅಚ್ಚ ಕನ್ನಡದಲ್ಲಿ ಅಪಸ್ಮಾರ ಅಂತಾರೆ, ಇಲ್ದಲ್ಲೋದ್ರೆ ಮೂರ್ಛೆ ರೋಗ ಅಂತ ಆಡು ಭಾಷೆಯಲ್ಲಿ ಅಂತಾರೆ. ಇದು ಬರ್ದಿಲ್ಲ ಅವರು. ಈಗ ಅವ್ರ ಭಾಷೆಯಲ್ಲೇ ನಾನು ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರೆಸ್ ಮಾಡಿ ನೋಡ್ರಿ ಹಿಂಗ್ ಬರ್ದಾರೆ ಅಟರ್ ನಾನ್ಸೆನ್ಸ್. ಬ್ರೈನ್ ಅಟ್ಯಾಕ್ ಆದ್ರೆ ಅವ್ರ ಕಕ್ಷಿದಾರರಿಗೆ ಬ್ರೈನ್ ಅಟ್ಯಾಕ್ ಆದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕಾಗಿದ್ದ. ಅಬ್ಜೆಕ್ಷನ್ ಅಂದ್ರೇನು? ತಕರಾರು ಫೈಲ್ ಮಾಡ್ಬೇಕಾಗಿದ್ದ ಅಡ್ವೊಕೇಟಿಗೆ ಏನು ಕಷ್ಟ ಆಗಿತ್ತು. ಯಾಕೆ ಇವ್ರ ತಲೆ ಕೆಲಸ ಮಾಡಕ್ಕಿಲ್ಲ. ಅವರಿಗೆ ಬ್ರೈನ್ ಅಟ್ಯಾಕ್ ಆದ್ರೆ ಬ್ರೈನ್ ಅಟ್ಯಾಕ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಆದ್ರೆ, ಈ ಅಡ್ವೊಕೇಟಿಗೆ ಅವ್ರಿಗೂ ಆಯ್ತದ ಬ್ರೈನ್ ಅಟ್ಯಾಕ್? ಇಬ್ರಿಗೂ ಒಟ್ಟೊಟ್ಟಿಗೆ
ಕ್ಲೈಂಟು ಮತ್ತು ಅಡ್ವೊಕೇಟ್ ಇಬ್ರಿಗೂ ಒಟ್ಟೊಟ್ಟಿಗೆ ಬ್ರೈನ್ ಅಟ್ಯಾಕ್ ಆಗ್ತದೆ. ಅಟ್ಯಾಕ್ ಅಂದರೆ ಇವರು ಆ ಕಾಯಿಲೆ ಏನಿದೆಯಲ್ಲ, ಆ ಕಾಯಿಲೆಗೆ ಒಂದು ಮನುಷ್ಯ ಸ್ವರೂಪ ಕೊಟ್ಬಿಟ್ಟು ಹೇಳಾರೆ. ಅವ್ರ ಲ್ಯಾಂಗ್ವೇಜ್ ಇರೋದಂಗೆ. ಒಂದು ಮನುಷ್ಯನೇ ಯಾರೋ ಒಬ್ಬರನ್ನ ಇನ್ನೊಬ್ಬರನ್ನ ಅಟ್ಯಾಕ್ ಮಾಡದ್ನೇನೋ ಅನ್ನೋ ಥರ ಆ ಕಾಯಿಲೆಗೆ ಒಂದು ಮನುಷ್ಯ ಸ್ವರೂಪ ಕೊಟ್ಟವ್ರ ಥರದನೋ ಅನ್ನೋ ಥರದಲ್ಲಿ ಅವ್ರು ಇಂಗ್ಲೀಷ್ ಬರ್ದವ್ರಲ್ಲಿ. ಹಂಗಾಯ್ತು ಕಣ್ರಪ್ಪ. 12ನೇ ತಾರೀಕು ವಾಪಸ್ ಬಂದಿದ್ದೀನಿ, ಸ್ವಲ್ಪ ಚಿಗುರ್ಕೊಂಡಿದ್ದೀನಿ, ನನಗೊಂದು ಸ್ವಲ್ಪ ತ್ರಾಣ ಬಂದಿದೆ. ಯಾಕೆಂತ ಹೇಳಿದ್ರೆ ಹೊರಗಡೆ ಹೋಗಿದ್ನಲ್ಲ, ಒಂಚೂರು ಊಟ ಪಟ ಎಲ್ಲ ಮಾಡೋಕ್ಕೆ ಸಿಕ್ತು ನನಗೆ, ಹಣ್ಣು ಗಿಣ್ಣು ತಿನ್ನೋಕ್ಕೆ ಸಿಕ್ತು ನನಗೆ. ಇದು ಮ್ಯಾಟರು. ಈಗ ಕೋರ್ಟಲ್ಲಿ ಕ್ಯಾಮರಾ ಇನ್ನೂ ಇನ್ಸ್ಟಾಲ್ ಆಗಿಲ್ಲ, ಅದ್ರ ಬಗ್ಗೆ ನಾನು ಹೇಳಕ್ಕಂತ ಹೊಂಟಿದ್ದೆ. ಇನ್ಫ್ಯಾಕ್ಟ್ ಇವ್ರು ಕ್ಯಾಮರಾ ಇನ್ಸ್ಟಾಲ್ ಮಾಡಿದ್ರೂ ಇವ್ರ ನ್ಯಾಯ ನೀತಿಲಿ ನಾನು ಫುಟೇಜ್ ಕೇಳಿದ್ರೆ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಇವ್ರು ಟೇಬಲ್ ಕೆಳಗಡೆ ಬವರ ಅಂತ ಅಡ್ಕೆಲ್ವ ಹೇಳೋದು, ಕದ್ದು ಮುಚ್ಚಿ ಮಾಡಕ್ಕೆ ಶುರು ಮಾಡ್ತಾರೆ ಕ್ಯಾಮ್ರಾ ಕಣ್ಣಿಂದ ಹೊರಗಡೆ. ಆ ಅರಕಲ್ಗೂಡಲ್ಲಿ ಅಡ್ವೊಕೇಟ್ಗಳು ಎಷ್ಟು ವರ್ಸ್ಟ್ ಲೆವೆಲ್ಗಿದ್ದಾರೆ ಅಂತ ಹೇಳಿದ್ರೆ ಕ್ಯಾಮರಾಗೆ ಬೇಕಾದ್ರೆ ಟವಲ್ ಹಾಕ್ಬಿಟ್ಟು ಕಳ್ಳ ವ್ಯವಹಾರ ಮಾಡ್ತಾರೆ. ಇದನ್ನು ನೋಡ್ಕೊಳ್ಳಿ, ಹೈಕೋರ್ಟಲ್ಲಿ ಕೂತಿರೋ ಜನ ಇಷ್ಟೊಂದು ಲಕ್ಷಗಳು ಕೋಟಿಗಳು ಕೊಟ್ಟು ನೀವು ಇನ್ಸ್ಟಾಲ್ ಮಾಡ್ತಿರೋ ಕ್ಯಾಮರಾನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೋ ಇಲ್ವೋ, ಇಲ್ಲಿ ಅರಕಲ್ಗೂಡು PO ಪ್ರಿಸೈಡಿಂಗ್ ಆಫೀಸರ್ಗಳು ಯಾರ ಜವಾಬ್ದಾರಿ, ಇಲ್ಲಿ ಅದು ಕೋರ್ಟ್ ಪ್ರಿಮೈಸಿಸ್ ರನ್ ಆಗಬೇಕು ಅವರು ಅಂತ ನೋಡ್ಕೊಳ್ಳಿ. ಅರಕಲಗೂಡು ಜುಡಿಷಿಯರಿನ ಪೂರ ಕರ್ನಾಟಕದಲ್ಲಿರೋ ಜನ ಎಲ್ಲ ಫಾಲೋ ಮಾಡ್ರಪ್ಪ. ಸ್ಟಾರ್ಟ್ ಫಾಲೋಯಿಂಗ್. ನಾನು ಹೇಳಕ್ ಶುರು ಮಾಡ್ತೀನಿ ನಿಮ್ಗೆ ಇನ್ನು ಮುಂದೆ ಇಲ್ಲೇನೇನು ನಡೀತದೆ ಕ್ರೈಮ್ ಅಂತ ಅಂದ್ಬಿಟ್ಟು ಫಾಲೋ ಮಾಡಿ. ಈ ನನ್ನ ಚಾನಲ್ಗೆ ನನಗೆ ಎಷ್ಟೊಂದು ವರ್ಸಟೈಲ್ ಅಂದರೆ ಎಷ್ಟೊಂದು ಇದನ್ನ ವಿಚಾರಗಳನ್ನ ಕವರ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಕಂಟೆಂಟ್ ಅಂದರೆ ಮೀಡಿಯಾ ಅಂದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಗಳು, ಆಯಿತಾ, ವಿಚಾರಗಳು ಎಲ್ಲ ಇಷ್ಟೊಂದಿರ್ತವೆ. ವೈಲ್ಡ್ ಲೈಫ್ ಇರುತ್ತೆ, ನನ್ನ ಹಾಡು ಹೇಳೋ ಹುಚ್ಚಿರ್ತದೆ ನನಗದೊಂದು. ಅದಕ್ಕೇನು ಹೇಳ್ತಾರೆ, ಪ್ಯಾಷನ್ ಅಂತಾರೆ ಇಂಗ್ಲೀಷಲ್ಲಿ. ಅದು ನನ್ನ ಹಾಬಿ ಅಂತಾರೆ, ಅದು ಇಂಗ್ಲೀಷೇ. ಹವ್ಯಾಸ ಅಂತಾರೆ ಅದು ಕನ್ನಡ, ಆಯಿತಾ. ಹವ್ಯಾಸ ಮತ್ತು ಇಷ್ಟ ಬಹಳ ಅನ್ನೋ ಥರ ಅದಿರುತ್ತೆ. ಇಲ್ಲದ್ರೆ ಯಾವ್ದಾದ್ರು ಸಮಾಜದ ಮೇಲ್ಗಡೆ ಕಾಳಜಿಗೆ ಏನಾದ್ರು ಹೇಳಿರ್ತೀನಿ, ಈಗ ಹೇಳ್ತಿದ್ದೀನಲ್ಲ ಹಂಗೆ ಈ ಥರ ಇರುತ್ತೆ. ಇದ್ರೊಳಗಡೆ ನನಗನ್ಸೋದು ಈಗ ನನಗೆ ಈಗ ಹೆಣ್ಣು ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಎಷ್ಟೊಂದು ಬರೀ ಅರಕಲಗೂಡಿನ ಸುದ್ದಿಗಳನ್ನ ಕವರ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ಹಂಗಾಗಿ ಈಗ ಅರಕಲಗೂಡು ಸುದ್ದಿ ವಿಜಯ ಭಾರತೀಯ ಭಾಷೆಯಲ್ಲಿ ಅಂತ ಹೇಳ್ಕೊಂಡ್ರು ಒಂದು ಟೈಟಲ್ ಕೊಡ್ಬೋದು. ಈಗ ಇದೊಂದು ಚಾನಲ್ ಸಪರೇಟ್ ಮಾಡಿದ್ರೆ ನಾನು ಅದ್ರೊಳಗಡೆ ನನ್ನ ಚಾನಲ್ ಒಳಗಡೆ ಸಬ್ ಚಾನಲ್ಗಳ ಮಾಡಿದ್ರೆ ಮಾಡೋಣ ಅಂತಿದ್ದೀನಿ. ನನಗೆ ಅದು ಕರೆಕ್ಟಾಗಿ ಇದು ಯೂಟ್ಯೂಬ್ನ ಅವ್ರು ನಂಗೆ ಯೂಟ್ಯೂಬ್ ಜನ ಇನ್ನೂ ಆಪ್ಷನ್ ಕೊಟ್ಟಿಲ್ಲ ಅನಿಸುತ್ತೆ. ಅದಕ್ಕೆ ನನಗೆ ಟ್ರೈ ಮಾಡಿದ್ರು ಅದು ಮಾಡೋಕ್ಕಾಗ್ತಿಲ್ಲ ಇನ್ನು. ಸಿ ಅಂದ್ರೆ ನೋಡ್ತಾ ಇರಿ ಆಯ್ತಾ. ಜನ ಯಾರೆಲ್ಲ ಅರಕಲಗೂಡು ಜುಡಿಷಿಯರ್ಲಿ ಎಸ್ಪೆಷಲಿ ಪೊಲೀಸ್ ಸ್ಟೇಷನಲ್ಲಿ ಎಸ್ಪೆಷಲಿ ಏನು ಕಳ್ಳ ವ್ಯವಹಾರಗಳೆಲ್ಲ ನಡೀತಾವೋ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಆಸೆ ಇದ್ರೆ ನನ್ನ ಚಾನಲ್ನ ಬಾಕಿ ಜನಗಳೆಲ್ಲ ಹೇಳ್ತಾರಲ್ಲ ಹಂಗೇನೆ ನಾನು ಹೇಳ್ತೀನಿ. ನನಗೆ ಅಸಹ್ಯ ಆಗುತ್ತೆ ಅಂದ್ರೂ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತಿನ್ನೊಂದು ಏನು ಹೇಳ್ತಾರ, ಲೈಕ್ ಮಾಡಿ. ಆಯ್ತಾ. ನನಗೆ ಯಾವ ಬಿಸಿನೆಸ್ ಮಾಡೋ ಇಂಟೆನ್ಷನ್ ಇಟ್ಕೊಂಡು ಹೇಳ್ತಿಲ್ಲ ನಾನು. ಎಲ್ಲ ಹೇಳ್ತಾರೆ ಕಣ್ರಪ್ಪ, ಕಮರ್ಷಿಯಲೈಸ್ ಮಾಡಬೇಕು ನಿಮ್ಮ ಚಾನಲ್ನ ಆದರೆ ಹಿಂಗೆ ಮಾಡಬೇಕು ಅಂತ. ನನ್ನ ಚಾನಲ್ ನನ್ನ ಕಮರ್ಷಿಯಲ್ ಪರ್ಪಸ್ಸಿಗೆ ಏನೂ ಅಪ್ಲೋಡ್ ಮಾಡೋಕ್ಕೆ ಎಲ್ಲ ನ್ಯಾಯ ನೀತಿಲಿ ನೋಡಿದ್ರೆ ಜನಗಳಿಗೆ ಹೇಳ್ತೀನಿ. ಪುಗ್ಸಟ್ಟೆ ಪಾಠ, ಫೀಸು ಕೊಡೋದಾದ್ರೆ ಕೊಡ್ರಪ್ಪ, ಮೆಂಬರ್ಶಿಪ್ ತಗೊಳ್ಳಿ ನನ್ನ ಚಾನಲ್ದು. ಮೆಂಬರ್ ಅಂದರೆ ಅಲ್ಲಿ ಮೇಲ್ಗಡೆ ಅಲ್ಲಿ ಇರ್ತದೆ ಜಾಯಿನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ ಯೂಟ್ಯೂಬು ಒಂದು ಸ್ವಲ್ಪ ಫೀಸ್ ಇಸ್ಕೋತಾರೆ. ಅದನ್ನು ಸೆಟ್ ಮಾಡೋದು ನಾನು ಮಾಡ್ಬೋದು. ನಾನಂತೂ ಲೋಯೆಸ್ಟ್ ಪಾಸಿಬಲ್ ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ, 29 ರೂಪಾಯಿ. ನಾನು ಹೇಳ್ತಿರೋ ವಿಚಾರಗಳಲ್ಲಿ ಏನಾದ್ರು ಮ್ಯಾಟರ್ ಇದೆಲ್ಲ ತಿಳ್ಕೊಬೇಕು ಅನ್ನೋ ಥರದ್ದು ಹೇಳ್ತಿದ್ದಾಳೆ ಅಂತ ನಿಮಗೆ ಅನಿಸಿದ್ರೆ ತಿಂಗಳಿಗೆ 29 ರೂಪಾಯಿ ಸ್ಪೆಂಡ್ ಮಾಡಿ ಆಯಿತಾ. ಯಾಕಂತ ಹೇಳಿದ್ರೆ ನೋಡ್ರಿ, ಬಾಕಿ ಏನೇನು ಒಂದು ಟೆಲಿಫೋನ್ ಇಟ್ಕೋಬೇಕು ನೀವು ಅಂದರೆ ಬೇರೆ ಮಿನಿಮಮ್ 200 ರೂಪಾಯಿ ಲೂಟಿ ಮಾಡ್ತಾವ್ರೆ ನಿಮ್ಗೆ ಏರ್ಟೆಲ್ಗಳು ಮತ್ತು ಇನ್ಯಾವ ಪ್ರೈವೇಟ್ ಪ್ಲೇಯರ್ಗಳು ಇವರೆಲ್ಲ. 200 ರೂಪಾಯಿ ಒಂದು ತಿಂಗಳು ಸ್ಪೆಂಡ್ ಮಾಡ್ತೀರಾ ಒಂದು ಫೋನ್ ಯೂಸ್ ಮಾಡೋಕ್ಕೆ ಅಂತ ಹೇಳಿದ್ರೆ 29 ರೂಪಾಯಿ ವಿಜಯ ಭಾರತಿದು ಕಂಟೆಂಟ್ ನೋಡೋಕ್ಕೆ ಕೊಡೋಕ್ಕಾಗಲ್ಲ. ಯೂಟ್ಯೂಬ್ಗೆ ನನಗಲ್ಲ, ನಾ ಕೇಳಲ್ಲ ಯಾವತ್ತು. ನನ್ನ ಮನೆ ಮುಂದೆ ಕಡೆಯಲ್ಲಿ ಎಷ್ಟು ಜನ ಬರ್ತಾರಲ್ಲ, ಮೇಡಮ್ ನಿಮ್ಮ ಹೆಲ್ಪ್ ಬೇಕು, ನಾನು ಯಾರ ಹತ್ರ ನಾನು ಫೀಸ್ ಇಸ್ಕೊಂಡಿದ್ದೀನಿ ಅಲ್ಲಿ ತನಕ ಇಲ್ಲ. ಹೀಗೆ ಅರ್ಥ ಮಾಡ್ಕೊಳ್ಳಿ. ಇದು ಮಾಡಿ, ಇದಂದ್ರೆ ನಿಮಗೆ ಬೇಕು ಅಪ್ಡೇಟ್ ಅಂತ ಹೇಳಿದ್ರೆ ಮಾಡಿ, ಜಾಯಿನ್ ಆಗೋದು, ಮೆಂಬರ್ಶಿಪ್ ತಗೊಳ್ಳೋದು ನನ್ನ ಚಾನಲ್ದು, ಅದನ್ನು ಮಾಡಿ, ಲೈಕ್ ಮಾಡಿ,
ಹಿಂಗೆ ಹೇಳ್ತಾರೆ ಜನ ಎಲ್ಲ, ಅದಕ್ಕೆ ಹೇಳ್ತೀನಿ. ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ಡಿಂಗ್ ಅಂತ ಹೇಳಿದ್ರೆ ಶೇರ್ ಮಾಡೋದು, ಇನ್ನೊಬ್ರ ಹತ್ರ ಶೇರ್ ಮಾಡೋದು. ನೋಡ್ರಪ್ಪ ಏನೋ ಹೇಳ್ತಾಳೆ ವಿಜಯಭಾರತಿ, ನೀವು ಕೇಳ್ಕೊಳ್ರಿ ಏನೋ ಇಂಪಾರ್ಟೆಂಟ್ ವಿಚಾರ ಹೇಳ್ತಾಳೆ ಅಂತ ಮಾಡಿ, ಆಯ್ತಾ? ಖುಷಿಯಲ್ಲಿ ಇದ್ದೀನಿ ಇವತ್ತು. ಮೊನ್ನೆ ದಿನ ಇದ್ದಷ್ಟು ಡಿಪ್ರೆಷನ್ಗಿಂದ ಹೊರಗಡೆ ಬಂದಿದ್ದೀನಿ ದೇವ್ರ ದಯೆಯಿಂದ. ಥ್ಯಾಂಕ್